ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಭಾನುವಾರ. ಸೊ ಭಾನುವಾರದ ವ್ಲಾಗ್ ಅಂತ ಹೇಳ್ಬೋದು. ಚಂದೂ ಇರಲಿಲ್ಲ ಅಲ್ವಾ, ಸೊ ಅವರು ಬಂದಿದ್ದರು. ಆಮೇಲೆ ಸುಮ್ಮನೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಜಿಯನ್ ನಾನು ಸ್ವಲ್ಪ ಹೊತ್ತು ಕ್ರಿಸ್ಮಸ್ದೆಲ್ಲ ನೋಡಬೇಕು, ಆಟ ಆಡಬೇಕು ಅಂತೆಲ್ಲ ಕೇಳ್ದೆ. ಸರಿ, ಇವಾಗ ತುಂಬ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಹಾಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಕೂಡ ಆಯಿತು, ಅದನ್ನು ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಕ್ರಿಸ್ಮಸ್ ವೈಬ್ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಸ್ಯಾಂತಾ ಕ್ಲಾಸ್ ಆಗಿರ್ಬೋದು, ಅದು ಟ್ರೀಗಳಾಗಿರ್ಬೋದು, ಲೈಟ್ಸ್ ಎಲ್ಲ ಸೂಪರ್ ಆಗಿತ್ತು. ಹಾಗೆ ಜನ ಆಟ ಆಡಬೇಕು ಅಂತ ಕೇಳಿದ್ರಿಂದ ಫ್ಯಾಮ್ಲೀಸಿಗೆ ಕರ್ಕೊಂಡು ಹೋದೆ. ಅಲ್ಲಿ ಮಿರರ್ ಮೇಜಲ್ಲಿ ಅವ್ನಿಗೆ ಆಟ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ನಾನು ಮೆಂಬರ್ಶಿಪ್ ತೊಗೊಂಡಿದ್ದೆ, ಅದರಲ್ಲಿ 1-2-3 ಗೇಮ್ಸು ಫ್ರೀ ಇತ್ತು. ಅದರಿಂದ ಸರಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಚಂದು ಬರಲಿಲ್ಲ, ಯಾಕೋ ಅವರಿಗೆ ಅಷ್ಟು ಇಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅವ್ರು ಹೊರಗಡೆನೇ ಇದ್ದರು. ನಾನು ಮತ್ತು ಜಿಯು ಹೊರಟ್ವಿ. ಅವನಂತೂ ತುಂಬ ಖುಷಿಪಟ್ಟ. ಅಂದರೆ ಫುಲ್ ಮಿರರೇ ಇರುತ್ತೆ, ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲ್ಲ. ಒಂಥರ ಮಜಾ ಇರುತ್ತೆ ಇದು. ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಗ್ರೋಸರಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು. ಸೊ ಮನೆಗೆ ಗ್ರೋಸರಿ ತುಂಬ ದಿನಗಳಿಂದ ತೊಗೊಂಡಿರಲಿಲ್ಲ, ಚಂದು ಹೋದಾಗಿಂದ. ಅದಕ್ಕೆ ಮುಂಚೆನೂ 1-2-3 ವೀಕ್ಸ್ ಎಲ್ಲ ಹೋಗೇ ಇರಲಿಲ್ಲ. ಸರಿ ಬನ್ನಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ಒಂಥರ ಗ್ರೋಸರಿ ಶಾಪಿಂಗು ಕೂಡ ಒಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಒಂದು ಔಟಿಂಗ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಅಲ್ಲಿಂದ ಹೊರಟ್ವಿ. ಅಲ್ಲೇ ಲೂಲು ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಹೋದ್ವಿ. ಸೊ ಏನು ಬೇಕು ಅದೆಲ್ಲ ಒಂದೊಂದಾಗೆ ತೊಗೊತಾ ಇದ್ವಿ. ಜಿಯಂದೇನು ಗೊತ್ತಾ, ಅವ್ನು ಒಳಗಡೆ ಕುತ್ಕೊಬೇಕು. ಒಳಗಡೆ ಕುತ್ಕೊಂಡು ಅದು ಇದು ಆಟ ಆಡೋದು ಅವನು ತರಲೆ ಮಾಡ್ತಾನೆ ಇರುತ್ತೆ ಏನಾದರೂ ಒಂದು. ನಾನು ಹೇಳ್ತಾನೆ ಇದ್ದೆ, ಬೇಡಮ್ಮ ಅಲ್ಲಿ ಎಷ್ಟೊಂದು ಸಾಮಾನುಗಳೆಲ್ಲ ಹಾಕ್ತಿದ್ದೀವಿ ಅಂತ ಕೇಳ್ತಾನೆ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅವನಿಗೆ ಬೋರ್ ಆದರೆ ಅವನೇ ಕೆಳಗಡೆ ಇಳಿತಾನೆ ಅಂದ್ಬಿಟ್ಟು ನಾವು ಕೂಡ ಸುಮ್ಮನಾದ್ವಿ. ಸೊ ಮನೆಗೆ ಏನೇನು ಬೇಕು, ಆಯಿಲಿಂದ ಹಿಡ್ದು ಹಪ್ಪಳ ಆ ಥರದ್ದೆಲ್ಲ ತುಂಬ ಸರಿ ತುಂಬ ಖಾಲಿ ಆಗಿಬಿಟ್ಟಿತ್ತು. ತುಂಬಾ ಜಾಸ್ತಿ ತೊಗೋಬೇಕಾಗಿತ್ತು. ಅದರಿಂದ ಒಂದು ಜಾಸ್ತಿ ಕೂಡ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಇಲ್ಲಾಂದರೆ ಬೇಗ ಹೋಗಿ ಬೇಗ ತೊಗೊಂಡು ಬಂದುಬಿಡ್ತಾ ಇದ್ವಿ. ಬಟ್ ಈ ಸರಿ ತುಂಬ ಲೇಟ್ ಆಯಿತು ಅಂತ ಹೇಳ್ಬೋದು. ಅಲ್ಲಿಂದೆಲ್ಲ ತೊಗೊಂಡ್ಬಿಡ್ತೀವಿ. ಬಿಲ್ ಮಾಡಿಸ್ಬೇಕಾದ್ರೆ ಗೊತ್ತಾಗೋದು ಎಷ್ಟು ತೊಗೊಂಡಿರ್ತೀವಿ ಅಂತ. ಸೊ ಅವ್ರು ಬಿಲ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿದಾಗ ಇಷ್ಟೊಂದು ತೊಗೊಂಡಿದ್ದೀವ ಅಂತ ಅನಿಸುತ್ತೆ. ಫ್ರೆಂಡ್ಸ್, ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ನೋಡ್ತಾ ಇದ್ದೀವಿ ನೀವು. ಸೊ ಸಂಡೇ ಸ್ವಲ್ಪ ಬ್ಲಾಗ್ ಅಲ್ಲಿ ಹೋಗಿದ್ದು ಆ ಥರ ಮಾಡಿದೆ. ಗ್ರೋಸರಿ ಶಾಪಿಂಗ್ ಹೋಗಿದ್ವಿ ತುಂಬ ದಿನಗಳಾದಮೇಲೆ. ಸೊ ಚಂದು ಇಲ್ಲದಾಗಂತೂ ನಾನು ಹೋಗೇ ಇರಲಿಲ್ಲ. ಇಲ್ಲೇ ಸ್ವಲ್ಪ ಏನು ಬೇಕಾದರೂ ಇಲ್ಲೇ ಮನೆ ಹತ್ರನೇ ತೊಗೊಂಡ್ಬಿಡ್ತಾ ಇದ್ವಿ ಅದರಿಂದ. ಸೊ ನಿನ್ನೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿ ಬಂದ್ವಿ. ಹಾಗೆಲ್ಲ ತೊಗೊಂಡು ಬಂದಿದ್ದೀನಿ, ಇನ್ನು ಎತ್ತಿಡಬೇಕು. ಇವತ್ತು ಯಾಕೋ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಸ್ವಲ್ಪ. ಇಲ್ಲಾಂದರೆ ನಾನು ಎಲ್ಲ ಕೆಲಸ ಬೇಗ ಮಾಡಿಬಿಡ್ತಾ ಇದ್ದೆ. ಇವತ್ತು ಯಾಕೋ ಸ್ವಲ್ಪ ಸುಮಾರಿತನ ಇದೆ. ವರ್ಕೌಟ್ಗೂ ಹೋಗೋಕ್ಕೆ ಮೂಡಿಲ್ಲ. ಬಟ್ ವರ್ಕೌಟ್ ಮಿಸ್ ಮಾಡಲ್ಲ ನಾನು. ಸೊ ಹೋಗೋಕ್ಕಾಗಿಲ್ಲ ಅಂದ್ರೂ ಮನೇಲಾದ್ರೂ ಸರಿ ಏನಾದರೂ ಒಂದು ಮಾಡ್ತೀನಿ ನಾನು. ಏನೇ ಡಿಸೈಡ್ ಮಾಡಿಲ್ಲ, ಜಿಮ್ಗೆ ಹೋಗೋದಾ ಮನೇಲೇ ಮಾಡೋದಾ ಏನಂತ. ಸೊ ನಾನು 3 ಥರ, ಒಂದು ಜಿಮ್ ನಾರ್ಮಲ್ ಹೋಗ್ತೀನಿ ಕರೆಕ್ಟ್, ಇಲ್ಲಾಂದರೆ ನಮ್ಮ ಜಿಮ್ಗೆ ಹೋಗ್ತೀನಿ. ಸೊ ಆಗದೆ ಇದ್ದಾಗ, ಇಲ್ಲಾಂದರೆ ಮನೇಲೇ ಮಾಡ್ತೀನಿ. ಸೊ 3 ಥರ ನಾನು ಮಾಡ್ತೀನಿ. ಸೊ ಒಟ್ಟಲ್ಲಿ ವರ್ಕೌಟ್ ಮಿಸ್ ಮಾಡೋದಿಲ್ಲ. ಯಾಕೆಂದರೆ ಅದು ನೆಕ್ಸ್ಟ್ ವೀಕ್ ಎಲ್ಲ ಮತ್ತೆ ಹಾಲಿಡೇ ಸ್ಟಾರ್ಟ್ ಆದರೆ ಅವಾಗ ಗೊತ್ತಿಲ್ಲ ಹಿಂಗೆ ಮಾಡ್ತೀವಿ ಏನಂತ. ಸೊ ಗ್ರೋಸರಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇವತ್ತು ನನ್ನ ಬ್ಲಾಗಲ್ಲಿ ಕೊಡ್ತೀನಿ. ಇವಾಗ
ಎಷ್ಟೊಂದು ದಿನಗಳಾದಮೇಲೆ ನಮಗೆ ಇವಾಗ ಗ್ರೋಸರಿಗೆಲ್ಲ ಹೆಂಗೆ ಖರ್ಚಾಗ್ತಿದೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲ ತೆಗೆದಿಡ್ಬೇಕಾದ್ರೆ ಹಾಗೆ ಮಾತಾಡ್ಕೊಂಡು ಮಾಡೋಣ. ಸೊ ಫಸ್ಟು ಟೀ ಮಾಡಿಬಿಟ್ಟು ಇನ್ನೂ ಈ ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು. ಚಂದ ಇವತ್ತಿನ ಏನಂತ ತೊಗೊಂಡ್ಬಂದು ಆ ಬ್ಲಾಗು ಅದು ಇದೆ. ಫಸ್ಟ್ ಅದು ಇದು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇನ್ನೊಂದು ವಿಡಿಯೋ ಶೂಟ್ ಮಾಡೋದಿದೆ. ಹಾಗೆ ಎಷ್ಟೊಂದು ಬ್ಯಾಕ್ ಟು ಬ್ಯಾಕ್ ವರ್ಕ್. ಒಂದು ವಾರ ಏನೂ ಮಾಡಬಾರ್ದಪ್ಪ. ಏನಂದ್ರೆ ಏನೂ ಮಾಡಬಾರ್ದು, ಅಡುಗೆ ಮಾಡಬಾರ್ದು, ವಿಡಿಯೋ ಮಾಡಬಾರ್ದು, ಏನು ಮಾಡಬಾರ್ದು, ಅಡುಗೆನೂ ಮಾಡಬಾರ್ದು, ವರ್ಕೌಟ್ ಮಾಡಬಾರ್ದು, ಸುಮ್ಮನೆ ಎದ್ದೇಳಬೇಕು, ನಿದ್ರೆ ಮಾಡಬೇಕು, ಮಲ್ಕೋಬೇಕು. ಹಂಗೆ ಅನ್ಕೋತೀನಿ ಒಂದು ವಾರ ಹಂಗಿರ್ಬೇಕಂತ. ಬಟ್ ಆ ಥರ ಇರೋಕ್ಕಾಗಲ್ಲ. ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ನಾನು ಇನ್ನೂ ಮಧ್ಯಾಹ್ನ ಮಲಗೋದು ಬಿಡಿಸಿಲ್ಲ, ಅಭ್ಯಾಸ ಇಲ್ಲ. ಅಂದರೆ ನೈಟು ಸ್ವಲ್ಪ ಜಾಸ್ತಿ ಇದು ಮಾಡ್ತಾನೆ. ಮಧ್ಯಾಹ್ನ ಸ್ವಲ್ಪ ಮಲಗಿದ್ರೆ ಅವನಿಗೆ ಸಮಾಧಾನ. ಅದಕ್ಕೆ ಮಲ್ಕೊಳ್ಳೋದ್ರಿಂದ ಯಾಕೆಂದ್ರೆ ಪಾಪ ಬೇಗ ಸ್ಕೂಲಿಗೆ ಎದ್ದು ಹೋಗಿರ್ತಾನೆ ಅವನು. ಅದಕ್ಕೆ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೂ ಅಷ್ಟೇ ಅವನೇನಾದ್ರು ಮಧ್ಯಾಹ್ನ ಮಲಗೋ ಅಭ್ಯಾಸ ಮಾಡಿಕೊಂಡ್ರೆ 1 hour ನಾನು ಆರಾಮಾಗಿ ಮಲಗಕ್ಕೆ ಬಿಡ್ತೀನಿ. ಸೊ ಬಂದಿದ್ದ ತಕ್ಷಣ ಆ ಕ್ಲಾಸ್ ಈ ಕ್ಲಾಸ್, ನಾನು ಎಲ್ಲ ಕ್ಲಾಸನ್ನು ಅಷ್ಟೇ ಒಂದ್ಸರಿ 1 ಕ್ಲಾಸ್ ಮಾಡಿಸ್ಬೇಕು. ನನಗೆ 3-4 ಕ್ಲಾಸ್ ಮಾಡಿಸೋದೆಲ್ಲ ಇಷ್ಟ ಅಲ್ಲ. ತುಂಬ ಜಾಸ್ತಿ ಅವ್ರಿಗೆ ನಾವು ಒತ್ತಡನೂ ಕೂಡ ಕೊಡಬಾರ್ದು. ಅದರಿಂದ ಸೊ ನನ್ನ ಟೀ ರೆಡಿ ಆಯಿತು. ಇವತ್ತಿನ ನನ್ನ ಕಪ್ ಸೊ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಫ್ರೆಂಡ್ಸ್ ಏನು ಗೊತ್ತಾ, ಗ್ರೋಸರಿ ಶಾಪಿಂಗ್ ಹೋಗೋದಲ್ಲ, ಅದು ಮತ್ತ ಮೇಲೆ ಎತ್ತಿಡೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್. ಸೊ ಒಂದೊಂದು ಸರಿ ನಮ್ಮನೆ ಗ್ರೋಸರಿ ಹೆಂಗೆ ಅಂದರೆ ಒಂದೊಂದು ಸರಿಗೆ ಒಂದೊಂದು ಖಾಲಿ ಆಗಿರುತ್ತೆ, ಅದನ್ನು ತೊಗೊಂಬರೋದು. ಸೊ ಮಂತ್ಲಿ ಒನ್ಸ್ ಅಂತಲೇ ಇಲ್ಲ, ನಾವು ಒಂದೊಂದು ಸರಿ ವೀಕ್ಲಿ ಅಕಸ್ಮಾತ್ ನೀವೇನಾದರೂ ಸುಮ್ಮನೆ ಹೋಗಿದ್ರೆ ತೊಗೊಂಡ್ಬರೋದು. ಅಂದರೆ ಯಾರು ಖಾಲಿ ಆಗಿರೋ ಐಟಮ್ಸು ಅಥವಾ ವೆಜಿಟೇಬಲ್ಸು ಅದು ತೊಗೊಂಡ್ಬರೋದು. ಸೊ ಆ ರೀತಿ ಇರುತ್ತೆ. ಒಂದ್ಸರಿ 15 days ಒನ್ಸ್. ಸೊ ಮಂತ್ಲಿ ಒನ್ಸ್ ಅಂತಲೇ ಹೇಳಕ್ಕೆ ಬರಲ್ಲ. ಒಂದೊಂದ್ಸರಿ ತುಂಬ ಜಾಸ್ತಿ ದಿನ ಬರುತ್ತೆ, ಒಂದೊಂದ್ಸರಿ ಯಾರಾದರೂ ಬಂದರೆ ಬೇಗನೂ ಖಾಲಿ ಆಗುತ್ತೆ. ಆ ರೀತಿ ಎಲ್ಲ ಆಗ್ತಿರುತ್ತೆ. ಸೊ ನಾನು ಆಯಿಲ್ 2 ಥರ ಯೂಸ್ ಮಾಡ್ತೀನಿ. ಡೇ ಬ್ರ್ಯಾಂಡ್ ಅಂತ ಏನಿಲ್ಲ, ಬ್ರ್ಯಾಂಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಬಂದರೆ ಗ್ರೌಂಡ್ನಟ್ ಆಯಿಲ್, ಅದನ್ನು ಕೋಲ್ಡ್ ಪ್ರೆಸ್ಡ್ ಯೂಸ್ ಮಾಡ್ತೀನಿ. ಇನ್ನೊಂದು ಬಂದರೆ ಆಲಿವ್ ಆಯಿಲ್. ಸೊ ಇದು ಸ್ಪೆಷಲಿ ಇಂಡಿಯನ್ ಕುಕಿಂಗ್ ಏನಿರುತ್ತೆ ಅದು ತೊಗೋತೀನಿ. ಸೊ ಸ್ಯಾಲೆಡ್ದೆಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಲ್ಲ. ಸೊ ಇವಾಗೆಲ್ಲ ಇಂಡಿಯನ್ ಕುಕಿಂಗ್ ಅಂತಲೇ ಸ್ಪೆಷಲಾಗಿ ಬರುತ್ತೆ. ಅದು ಆಲಿವ್ ಆಯಿಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ನೀವು ಯಾವುದು ತೊಗೊಂಡ್ರು. ಸೊ ಅದರಲ್ಲೂ ಎಷ್ಟೊಂದು ಥರ ಬರುತ್ತೆ. ಬಟ್ ನಾನು ಆಲಿವ್ ಆಯಿಲ್ ಅದನ್ನೇ ತೊಗೊಳೋದು. ಅದರಲ್ಲೂ ಎಷ್ಟೊಂದೆಲ್ಲ ಬರುತ್ತೆ, ಅದು ತೊಗೊಳ್ಳಲ್ಲ. ಮತ್ತು ಗ್ರೌಂಡ್ನಟ್ ಆಯಿಲ್ ಇದನ್ನು ನಾನು ಏನಂದರೆ ಜಾಸ್ತಿ ಡೀಪ್ ಫ್ರೈಯಿಂಗು ಆ ಥರದಕ್ಕೆಲ್ಲ ಒಂದೊಂದ್ಸರಿ ಯೂಸ್ ಮಾಡ್ತೀನಿ. ಸೊ 2 ಮಿಕ್ಸ್ ಮಾಡ್ತಿರ್ತೇನೆ ನಾನು, ಒಂದೇ ಆಯಿಲ್ ಯೂಸ್ ಮಾಡಲ್ಲ. ಅಂದರೆ 2 ಮಿಕ್ಸ್ ಮಾಡಿ ಯೂಸ್ ಮಾಡೋದಂತಲ್ಲ, ಅದು ಯೂಸ್ ಮಾಡಿದ್ರೆ ಅದೊಂದು ಸರಿ ಇದೊಂದು ಸರಿ ಹಾಗೆ. ಸೊ ಅದಕ್ಕೆ 2 ತೊಗೊಂಡಿರ್ತೀನಿ. ಅದು ಬಿಟ್ಟರೆ ಆನಿಯನ್ಸ್ ಈ ಸರಿ ಸ್ವಲ್ಪ ಜಾಸ್ತಿನೇ ಐಟಮ್ಸ್ ತಂದ್ವಿ. ಯಾಕೆಂದರೆ ಎಲ್ಲ ಇಷ್ಟೊಂದೆಲ್ಲ ಖಾಲಿ ಆಗಿಬಿಟ್ಟಿತ್ತು, ತುಂಬ ದಿನಗಳಿಂದ ತಂದಿರಲಿಲ್ಲ. ಸೊ ಇದು ಒಂದು ಗ್ಲೌಸ್ ಇಲ್ಲಿ ಅಂತ ತೊಗೊಂಡು ಬಂದಿದ್ದೀನಿ, ಏನಾದರೂ ಕ್ಲೀನ್ ಮಾಡೋಕ್ಕೆ ಆ ಥರದಕ್ಕೆಲ್ಲ ಆಗುತ್ತೆ. ಸೊ ಕಾಫಿ ಪುಡಿ ನಾನು ಇವಾಗ ಇದು ಕಾಂಟಿನೆಂಟಲ್ ಟ್ರೈ ಮಾಡಿದೆ. ಫಿಲ್ಟರ್ ಕಾಫಿ ತುಂಬ ಇಷ್ಟ ಆಗಿಬಿಡುತ್ತೆ ನನಗೆ. ಸೊ ಇಲ್ಲಾಂದರೆ ನಾನು ತರ್ಡ್ವೇವು ಆ ಥರದಲ್ಲಿ ತೊಗೊಂಡ್ಬರ್ತಾಯಿದ್ದೆ, ಬ್ಲೂ ಟೋಕಾ ಎಲ್ಲ. ಬಟ್ ಇದನ್ನು ಮೆಷಿನ್ಗೂ ಯೂಸ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಾಯಿತು ಕಾಫಿ. ಸೊ ಅವಾಗಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇವಾಗ. ಸೊ ಈ ಸಲ ಏನೋ ಗೊತ್ತಿಲ್ಲ, ಬನಾನಾ ಪಿಕ್ಸ್ ಅಂತ ತೊಗೊಂಡು ಬಂದಿದ್ದೀನಿ, ಇನ್ನೂ ತಿಂದಿಲ್ಲ, ತಿನ್ನಬೇಕು. ನಾರ್ಮಲ್ಲು ರೈಸು ಅದು ಇದು ಗೊತ್ತಿರುತ್ತಲ್ಲ. ಸೊ ಸ್ವಲ್ಪ ಬ್ರೂಮ್ ಎಲ್ಲ ಹೋಗಿತ್ತು ಮನೆಗೆ, ಬ್ರೂಮ್ ಆಗಿರ್ಬೋದು ಮತ್ತು ಮಾಪ್ ಆಗಿರ್ಬೋದು. ಸೊ ಇದೆಲ್ಲ ತೊಗೊಂಡು ಬಂದ್ವಿ, ಮಾಪ್ ಸ್ಟಿಕ್ ಅದೆಲ್ಲ. ಸ್ವಲ್ಪ ಫ್ರೂಟ್ಸು, ಜಿಯನ್ಗೆ, ಹಾಗೆ ವೆಜಿಟೇಬಲ್ಸು ಡಿಪೆಂಡ್ ಆಗುತ್ತೆ. ನಾವು ಒಂದ್ಸರಿ ಗ್ರೋಸರಿಗೆ ಅಂತ ಹೋದರೆ ಒಂದೊಂದ್ಸರಿ ತುಂಬ ಜಾಸ್ತಿ ಇರುತ್ತೆ, ಅವಾಗ 10,000 ಆ ರೀತಿ ಆಗ್ಬೋದು ತುಂಬ ಐಟಮ್ಸ್ ತಂದಾಗ. ಯಾಕೆಂದರೆ ಆಯಿಲ್ ಎಲ್ಲ ತಂದಾಗ, ರೈಸು ಆಯಿಲು ಅದೆಲ್ಲ ತಂದಾಗ ಏನೋ ತರದೆ ಸಿಂಪಲಾಗಿ ತರ್ತೀವಿ ಅಂದರೆ 3,000 ಕೂಡ ಆಗಿರುತ್ತೆ ಮಂತ್ಲಿಗೆಲ್ಲ ಒಂದ್ಸರಿ ಹೋದಾಗ. ಸೊ ಅದರಿಂದ ಹೇಳಕ್ಕೆ ಬರಲ್ಲ. ಮಂತ್ಲಿ ಇವಾಗಿನಿರೋ ರೇಟಲ್ಲಿ ಬ್ಯಾಂಗ್ಳೂರಲ್ಲಿ, ಅದರಲ್ಲೂ ಸ್ವಲ್ಪ ಈ ಸೈಡ್ ನಮ್ಮ ಕಡೆ ಸೈಡ್ ಸ್ವಲ್ಪ ಎಕ್ಸ್ಪೆನ್ಸಿವೆ. ವೆಜಿಟೇಬಲ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅಪ್ಪ ಇದರಲ್ಲೇ ತೊಗೊಂಡು ಬರೋಕ್ಕೆ ಹೋದಾಗ ಮದುವೆಯಲ್ಲಿ ಇಷ್ಟಿರುತ್ತೆ, ಇಲ್ಲಿ ಇಷ್ಟೊಂದು ಅಂತ ಹೇಳ್ತಾನೆ ಇದ್ರು. ಸೊ ಅದರಿಂದ ಹೇಳಕ್ಕೆ ಬರಲ್ಲ. ಒಂದೊಂದ್ಸರಿ 20,000 ಆಗ್ಬೋದು, ಒಂದೊಂದ್ಸರಿ ಕಡಿಮೆನೂ ಆಗ್ಬೋದು. ಸೊ ಅದರಿಂದ ಗ್ರೋಸರಿಗೆ ಇಷ್ಟೇ ಖರ್ಚಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇದೆಲ್ಲ ನಾನು ಎತ್ತಿಟ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ.
ಮಾಡೋಷ್ಟರಲ್ಲಿ ನಿಜ ಹೇಳ್ತೀನಿ, ಅದು ಫುಲ್ ನಾನು ಶೂಟ್ ಮಾಡಲಿಲ್ಲ. ಆಲ್ಮೋಸ್ಟು 1/2 to 45 ಮಿನಿಟ್ಸ್ ಆಯಿತು ಅಂತ ಹೇಳ್ಬೋದು. ಇನ್ನೂ ಜಾಸ್ತಿನೇ ಆಯಿತು, ನಾನು ಸರಿಯಾಗಿ ಟೈಮ್ ನೋಡ್ಕೊಳ್ಳಿಲ್ಲ. ಎಲ್ಲನೂ ಅದಾದ್ರೂ ಬಾಕ್ಸಲ್ಲೇ ಹಾಕಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋಷ್ಟರಲ್ಲಿ ತುಂಬ ಟೈಮ್ ಆಯಿತು. ಸೊ ಲಂಚಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಹಾಕಿ ಕರಿ. ಸೊ ಏನಂದರೆ ನಿನ್ನೆ ನಾನು ಸ್ವಲ್ಪ ಇದು ಮಾಡಿದೆ, ಏನಂದರೆ ಗ್ರೋಸರಿ ಎಲ್ಲ ತಂದಿದ್ದೆಲ್ಲ ಅರೇಂಜ್ ಮಾಡಿ ತೋರಿಸಿದೆ. ಅದಾದಮೇಲೆ ವ್ಲಾಗ್ ಮಾಡಲಿಲ್ಲ ನಾನು. ಸೊ ಇವತ್ತು ಮತ್ತೆ ಲಂಚ್ ಸ್ಟಾರ್ಟ್ ಆಗಿದೆ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು ಒಂದೊಂದ್ಸರಿ ಪ್ಲ್ಯಾನ್ ಪ್ರಕಾರ ಹೋಗಲ್ಲ. ಏನಾದರೂ ಒಂದು ಆ ಕೆಲಸ ಈ ಕೆಲಸ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಸೊ ಇವಾಗ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿ ಹಾಕಿ ಉಪ್ಸಾರು, ಹೀರೆಕಾಯಿ ಮತ್ತು ಬೇಳೆ ಹಾಕಿ ಉಪ್ಸಾರು, ಖಾರ ಮುದ್ದೆ ಮಾಡೋಣ ಅಂತ. ಜೇನು ಉಪ್ಸಾರು ಅಂದರೆ ಇಷ್ಟ ಆಗುತ್ತೆ, ಸೊ ನನಗೂ ಇಷ್ಟ ಆಗುತ್ತೆ, ಅದಕ್ಕೆ ಹೀರೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಕಟ್ ಮಾಡಿಬಿಟ್ರೆ, ಕಟ್ ಮಾಡೋದೇ ದೊಡ್ಡ ಕೆಲಸ. ಫಸ್ಟು ಕಟ್ಟಿಂಗ್. ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನನಗೇನು ಗೊತ್ತಾ, ಈ ಬೇಳೆ ಸಾರು ಆಗಿರ್ಬೋದು, ಉಪ್ಸಾರು ಆಗಿರ್ಬೋದು, ಬೇಳೆ ಸಾರು ಅಷ್ಟೊಂದು ಓಕೆ, ಬಟ್ ಉಪ್ಸಾರು, ಮುಸೊಪ್ಪು ಆಗಿರ್ಬೋದು, ಬಸ್ಸಾರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಮಾಡ್ತಾನೆ ಇರ್ತೀನಿ, ಅವಾಗವಾಗ ಜಿಯನ್ ಏನು ಕೇಳ್ತಾನೆ ಅದು ಮಾಡಿಕೊಡ್ತಾನೆ ಇರ್ತೀನಿ. ಉಪ್ಸಾರಿಗೆ ಮಾತ್ರ ಹೀರೆಕಾಯಿ ಹಾಕಿ ಮಾಡೋದೇ ಚೆನ್ನಾಗಿರುತ್ತೆ. ಸೊ ನಾನು ಊರಲ್ಲಿದ್ದಾಗ ಒಂದೊಂದ್ಸರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಅಮ್ಮ ಅದಕ್ಕೆ ಖಾರ ಮಾಡಿಕೊಡೋರು, ಅದು ಚೆನ್ನಾಗಿರೋದು. ಬಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ, ಸೊ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ. ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಿ ಮತ್ತೆ ಅದನ್ನು ತಗೊಂಡು ಅದರಲ್ಲಿ ಸಪ್ರೇಟಾಗಿ ಪಲ್ಯ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜಿಯನ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅವನಿಗೂ ಬಸ್ಸಾರು ಉಪ್ಸಾರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವ್ನಿಗೆ ನಾನ್ ವೆಜ್ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ಅದೇ ಇವಾಗ 48 ಡೇಸ್ ಇನ್ನೂ ಆಗಿಲ್ಲ, ಸೊ ಅವಾಗ ಅವರಿಗೆ ನಾನ್ ವೆಜ್ ಮಾಡೋ ಆಗಿಲ್ಲ. ನೆನೆ ನೂಲು ಮಾರ್ಕೆಟ್ಗೆ ಹೋಗಿದ್ದಾಗಲೂ ಕೂಡ ಕೇಳ್ತಾನೆ ಇದ್ದ, ಮಮ್ಮ ಬಾ ಫಿಶ್ ತೊಗೊಳ್ಳೋಣ ಅಂತ. ಬಟ್ ಅವನಿಗೆ ಅವಾಗವಾಗ ನೆನಪಿಸ್ತಾನೆ ಇರಬೇಕು, ಇನ್ನೂ ಆಗಿಲ್ಲಪ್ಪ ಮನೇಲಿ ಮಾಡೋ ಹಾಗಿಲ್ಲ ಅಂತ. ಬಟ್ ಅವನಿಗೆ ಏನೇ ಹೇಳಿರಲಿಲ್ಲ. ಅವನು 12 ಡೇಸ್ ಆದಮೇಲೆ ಹೊರ್ಗಡೆ ಏನಾದರೂ ಅವನಿಗೆ ಕೊಡಿಸ್ಬೋದಂತ ಹೇಳಿದರು. ಸೊ ಹೊರ್ಗಡೆ ಹೋದಾಗ ಅವ್ನಿಗೇನಾದರೂ ತುಂಬ ತಿನ್ಬೇಕನ್ಸುತ್ತೆ ಕೊಡಿಸ್ತೀವಿ. ಅವನೇ ಬಾಯಿ ಬಿಟ್ಟು ಕೇಳಿದ್ರೆ, ಇಲ್ಲ ಅಂದರೆ ಏನಷ್ಟು ಇಲ್ಲ ಪಾಪ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಸೊ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆಗೆ ರಾಗಿ ಹಿಟ್ಟು ಎಲ್ಲ ಅಮ್ಮ ಅಲ್ಲಿಂದನೇ ಕಳಿಸ್ತಾರೆ, ಮದ್ದೂರಿಂದ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಅಲ್ಲಿಂದನೇ ಬರೋದು, ಸಾಂಬಾರು ಪುಡಿಗಳು ಎಲ್ಲ. ಸೊ ಅದರಿಂದ ನಾನಿನ್ನು ಇಲ್ಲಿ ಅಷ್ಟೊಂದು ತೊಗೊಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಅಲ್ಲಿ ಚೆನ್ನಾಗಿರುತ್ತೆ. ಹೇಳಬೇಕು ಅಂದರೆ ನನಗೆ ರಾಗಿ ಹಿಟ್ಟಾಗಿರ್ಬೋದು ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲೇ ಅಮ್ಮ ಮಂತ್ಲಿ ಒನ್ಸು ಈ ಥರ ಕೊಟ್ಟು ಕಳಿಸ್ತಾರೆ, ಅದನ್ನೇ ಯೂಸ್ ಮಾಡ್ತೀನಿ. ಅಮ್ಮ ಇಲ್ಲಿ ಬಂದಾಗ ಅದು ಹೇಳ್ತಾಯಿದ್ರು, ತರಕಾರಿಗಳು ಇಲ್ಲಿ ಏನೂ ಚೆನ್ನಾಗಿಲ್ಲ, 2 ವೀಕ್ಸ್ಗೆ ಒಂದ್ಸರಿ ಅಲ್ಲಿಂದನೇ ಕಳಿಸ್ತೀನಿ ಅಂತ. ಬಟ್ ನಾನು ಹೇಳ್ದೆ ಆಮೇಲೆ ಅಮ್ಮಗೆ, ಅಮ್ಮ ತರಕಾರಿ ಎಲ್ಲ ಅಲ್ಲಿಂದ ಕಳಿಸೋದಕ್ಕೆ ಕಷ್ಟ ಆಗುತ್ತೆ, ಬೇಡ, ಏನಾದರೂ ನಾವು ಬಂದಾಗೆಲ್ಲ ನೀವು ಬಂದಾಗ ತೊಗೊಂಡು ಬನ್ನಿ. ಇದೆಲ್ಲ ಅಟ್ಲೀಸ್ಟ್ ನನ್ನ ಕಸಿನ್ ಬರ್ತಿರ್ತಾನೆ, ಅವನು ವೀಕೆಂಡ್ಸ್ ಊರಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾನೆ, ಯಾಕೆಂದರೆ ಅವನು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡೋದು. ಸೊ ನಮ್ಮ ಏರಿಯಾ ಮೇಲೆ ಹೋಗಬೇಕು ಅವನು, ಆವಾಗ ಅವನು ಬಂದು ಎಲ್ಲ ಕೊಟ್ಟು ಹೋಗ್ತಾನೆ. ಸೊ ಅದರಿಂದ ಅದು ಸ್ವಲ್ಪ ಪರವಾಗಿಲ್ಲ. ಅವರು ಅದಕ್ಕೂ ತರಕಾರಿನೂ ಅವಾಗಲೇ ಕಳಿಸ್ತೀನಿ ಅಂತಾರೆ, ಬಟ್ ನಾನು ಬೇಡ, ತರಕಾರಿ ಇದೆಲ್ಲ ಕಳಿಸಿ ಅಂತ ಹೇಳ್ತೀನಿ. ಬಟ್ ನನಗೂ ಅಷ್ಟೇ, ಈವನ್ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅಲ್ಲಿ ಹೋದಾಗ ತುಂಬ ಟೇಸ್ಟ್ ಇಷ್ಟ ಆಗುತ್ತೆ. ಮದ್ದೂರಲ್ಲಿ ಅಲ್ಲಿನ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದೇ ಗೊತ್ತಿಲ್ಲ ಏನಂತ, ಅಲ್ಲಿರೋರಿಗೆ ಗೊತ್ತಿರುತ್ತೆ. ಅಲ್ಲಿ ಮಂಡ್ಯ ಮದ್ದೂರಲ್ಲಿರೋರು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ನಮ್ಮ ಇವತ್ತಿನ ಊಟ ರೆಡಿ. ಉಪ್ಸಾರು, ಸ್ವಲ್ಪ ಪಾಪಡ್, ಪಲ್ಯ, ಮುದ್ದೆ, ಆಮೇಲೆ ರೈಸ್ ಆಮೇಲೆ ಹಾಕೊಂಡು ತಿನ್ನೋದು ಬೇಕಾದರೆ. ಇವಾಗ ಊಟ ಮಾಡ್ತಿದ್ದೀವಿ. ಜಿಯನ್ಗೆ ಇಷ್ಟ ಉಪ್ಸಾರು ಅಂದರೆ ಅಲ್ಲ ಜೀವೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.